ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯ ಬಹಳಷ್ಟೊಂದು ವೈರಲ್ ಆಗ್ತಿತ್ತು, ಎಲ್ಲ ಪತ್ರಿಕೆಗಳಲ್ಲೂ ಸಹ ಬಂತು. ಮದುವೆಯಾಗಿ 42 ವರ್ಷ ದಾಂಪತ್ಯ ಜೀವನವನ್ನು ನಡೆಸಿರ್ತಾರೆ. ಆಕೆಗೆ 67 ವರ್ಷ, ಆತನಿಗೆ 70 ವರ್ಷ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಏಜ್ನಲ್ಲಿ ವೈಲೆನ್ಸ್ ಆಗುತ್ತೆ ಆಕೆ ಮೇಲೆ. ಸೊ ಆಕೆ ಬಂದು ಕಂಪ್ಲೇಂಟ್ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಮದುವೆಯಾದ ನಂತರ, ಅಂದರೆ ಇಲ್ಲಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮದುವೆಯಾಗಿ 30-40 ವರ್ಷಗಳ ಕಾಲ ಕಳೆದ ಮೇಲೆ ಕುಟುಂಬಗಳಲ್ಲಿ ಈ ರೀತಿಯ ಒಂದು ತೊಂದರೆಗಳಾಗೋದಕ್ಕೆ, ವೈಲೆನ್ಸ್ ಆಗೋದಕ್ಕೆ ಕಾರಣ ಏನು? ಈಗ ಮದುವೆ ಆದ ನಂತರ ವಿವಾಹ ವಿಚ್ಛೇದನವನ್ನು ಪಡೀಲಿಕ್ಕೆ ಇಂಥದ್ದೇ ಏಜು ಗೀಜು ಎಂತ ಏನೂ ಇಲ್ಲ. ಇವತ್ತೊಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಜಸ್ಟ್ ಮದುವೆ ಆಗಿದ್ದಾರೆ, 1 ಮಂತ್ ಆಗಿದೆ, ಅವರು ಹನಿಮೂನ್ಗೆ ಹೋಗ್ತಾರೆ. ಹನಿಮೂನ್ ಕಂಪ್ಲೀಟಾಗಿ ಶ್ರೀಲಂಕಾಗೆ ಹನಿಮೂನ್ಗೆ ಹೊರಟಿದ್ದಾರೆ. ಹನಿಮೂನ್ಗೆ ಹೋಗಿ ಅರ್ಧಂಬರ್ಧ ದಾರಿ ಮೇಲಿಂದ ವಾಪಸ್ ಬಂದುಬಿಟ್ಟಿದ್ದಾರೆ. ಅವಳ ಮನೆಗೆ ಅವ್ನು ಹೋಗಿದ್ದಾರೆ, ಇವ್ರ ಮನೆಗೆ ಇವ್ರು ಹೋಗಿದ್ದಾರೆ. ಯಾಕೆ ಅಂತಂದರೆ ಕಾರಣ ಗೊತ್ತಿಲ್ಲ. ಆದರೆ ಅವಳು ನೇಣು ಹಾಕೊಂಡು ಸತ್ತಳು. ಇವತ್ತಿನ ಪೇಪರ್, ಇವತ್ತಿನ ನ್ಯೂಸ್ ಇದು. ಈ ಥರದಕ್ಕೆ ಕಾರಣ ಏನು ಅಂತ. ಈಗ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದರೂ ಈ ಥರದ ಒಂದು ಪರಿಸ್ಥಿತಿನೂ ಇದೆ. 45 ವರ್ಷದ ನಂತರದ ಇದೂ ಇದೆ. ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. 45 ವರ್ಷದವರೆಗೂ ಯಾಕೆ ಹೆಣ್ಮಗಳು ವಿವಾಹ ವಿಚ್ಛೇದನ ಪಡೆದೇ ಕಾಯ್ತಾಳೆ ಅನ್ನೋದಕ್ಕೆ ನೀವು ಕೇಳ್ತಾ ಇದ್ದೀರ ಪ್ರಶ್ನೆ. ಅದಕ್ಕೆ ನಾನು ಉತ್ತರ ಹೇಳ್ತೇನೆ. ಗಂಡ ಹೆಂಡತಿ ಇಬ್ಬರೂ ವಿದ್ಯಾವಂತರೇ ಇರ್ತಾರೆ. ಭಾಳಷ್ಟು ಪ್ರಕರಣಗಳು, ವಿವಾಹ ವಿಚ್ಛೇದನ ಪ್ರಕರಣಗಳು ವಿದ್ಯಾವಂತ ಕುಟುಂಬದಲ್ಲಿ ನಡೀತಾ ಇರೋದು ಇವತ್ತು. ಅವಿದ್ಯಾವಂತ ಕುಟುಂಬದಲ್ಲಿ ನಡೀತಾ ಇಲ್ಲ. ಗಂಡ ಕುಡ್ಕ ಆದ್ರೂ ಸಹ ಕುಡಿದು ಹೊಡಿದ್ರೂ ಸಹ ಅವಳ ಜೊತೆ ಬದುಕೊಂಡು ಹೆಂಗೋ ಸಂಸಾರ ಮಾಡಿಕೊಂಡು, ಗಂಡ ದುಡಿಲಿಲ್ಲ ಅಂದ್ರೂ ಸಹ ಪರವಾಗಿಲ್ಲ, ಅವಳೇ ಕೂಲಿನಲ್ಲಿ ಮಾಡಿಕೊಂಡು ಮಕ್ಕಳನ್ನು ಸಾಕಿದಿರುವಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ಆದರೆ ಇವತ್ತು ಅತ್ಯಂತ ವಿದ್ಯಾವಂತರ ಕುಟುಂಬದಲ್ಲಿ ಇಂತಹ ಡೈವರ್ಸ್ಗಳು, ಕೊಲೆಗಳು, ಆಮೇಲೆ ಅತ್ಯಾಚಾರಗಳು, ಅವಳ ಮೇಲೆ, ಹೆಣ್ಮಕ್ಳ ಮೇಲೆ ನಡೆಸಿರೋಂಥ, ಬೇರೆ ಗಂಡ ಆದವನೇ ಹೆಂಡತಿ ಮೇಲೆ ಅತ್ಯಾಚಾರ ಮಾಡಿಸಿರೋವಂಥದ್ದು ಉದಾಹರಣೆಗಳು ಭಾಳಷ್ಟಿವೆ. ಇಂಥವನ್ನೆಲ್ಲ ನೋಡಿದಾಗ 40 ವರ್ಷದವರೆಗೂ ಯಾಕೆ ಹೆಣ್ಮಗಳು ವಿಚ್ಛೇದನ ಪಡೆದೇ ಕಾಯಬೇಕು ಅನ್ನೋದು ಪ್ರಶ್ನೆ ಬಂದಾಗ, ಈಗ ಒಂದು ಹುಡುಗಿನ ಮದುವೆ ಮಾಡಿ ಕಳಿಸಿದಾಗ, ಅವನು ಹುಡುಗನ ಮನೆ ಕಡೆ ಶ್ರೀಮಂತರಾಗಿರ್ತಾರೆ, ಒಂದು ಸ್ವಂತ ಮನೆ ಅಂತ ಇರುತ್ತೆ ಅವ್ರಿಗೆ ಇರಲಿಕ್ಕೆ. ಗಂಡ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ತದನಂತರ ಒಂದು ಮಗು ಆಗುತ್ತೆ. ಮಗು ಆದಮೇಲೆ ಅವಳಿಗೆ ಕೆಲಸಕ್ಕೆ ಹೋಗಬೇಕು ಅನಿಸೋದಿಲ್ಲ. ಮಗುನ ಕಡೆ ಕಾನ್ಸಂಟ್ರೇಷನ್ ಆಗುತ್ತೆ. ಕೆಲಸ ಬಿಟ್ಬಿಡು, ನಾನು ದುಡ್ದು ಹಾಕ್ತೀನಿ ಅಂತ ಹೇಳ್ತಾನೆ ಅವನು. ದುಡ್ದು ಹಾಕ್ತಾ ಇರ್ತಾರೆ. ಆದರೆ ಮಗುನು ಇವಳು ಬೆಳೆಸ್ತಾ ಇರ್ತಾಳೆ. ಇವಳು ವಿದ್ಯಾವಂತೆ, ಕೆಲಸಕ್ಕೆ ಹೋಗೋದಿಲ್ಲ. ಆದರೆ ಗಂಡ ಆದವನು ಏನು ಮಾಡ್ತಾನೆ, ಅಷ್ಟೊತ್ತಿಗೆ ಬೇರೆ ಹೆಂಗಸಿನ ಜೊತೆ ಸಂಬಂಧ ಬೆಳೆಸ್ಬಿಟ್ಟಿರ್ತಾನೆ. ಬೆಳೆಸೋಂಥ ಸಂದರ್ಭದಲ್ಲಿ ಈಕೆ ಗೊತ್ತಾದಾಗ ಅದು ನಂಬಿಕೆ ದ್ರೋಹ ತಾನೆ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅವಳು ಆರ್ಥಿಕವಾಗಿ ದುರ್ಬಲಳಾದಾಗ, ಅಥವಾ ಅವಳ ತಂದೆ ತಾಯಿ ಕಡೆ ಸಪೋರ್ಟ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಮಗು ದೊಡ್ಡದಾಗಲಿ ಇವನು ಸರಿಯಾಗಿ ಪಾಠ ಕಲಿಸ್ತೀನಿ ನೋಡೋಣ ಅನ್ನೋ ಒಂದು ಇದರಲ್ಲಿ ಅದೆಲ್ಲವನ್ನು ಸಹಿಸ್ಕೊಂಡು ಹೆಣ್ಣುಮಗಳು ಮಗುನ ಮುದ್ದಾಗಿ ಬೆಳೆಸ್ಕೊಂಡು ಅದನ್ನು ವಿದ್ಯಾವಂತನಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾಳೆ. ಪ್ರಯತ್ನ ಮಾಡಿದ ನಂತರ ಆ ಮಗು 20-25 ವರ್ಷ ಆಗುತ್ತೆ. ಅವನು ಯಾರು ಲವ್ ಮಾಡಿಕೊಂಡು ಅವನ ಜೀವನ ಅವ್ನು ನೋಡ್ಕೊಂಡು ಹೊರಟೋದ್ರೆ, ಅಥವಾ ಅವಳು ಮಗಳಾಗಿದ್ದರೆ ಅವಳ ಜೀವನ ಮಾಡಿಕೊಂಡು ಅವನ ಗಂಡನ ಜೊತೆ ಹೊರಟೋದ್ರೆ, ಅವಳು ಮತ್ತೆ ಒಂಟಿ ಆಗ್ತಾಳೆ. ಅಂಥ ಸಂದರ್ಭದಲ್ಲಿ ಅವಳಿಗೆ ಇರಲಿಕ್ಕಾಗೋದೇ ಇಲ್ಲ. ಅವಾಗ ಡೈವರ್ಸನ್ನು ಬಯಸ್ತಾಳೆ. ಅಥವಾ ಮಗ ಚೆನ್ನಾಗಿ ದುಡಿದು ಸಂಪಾದನೆ ಮಾಡ್ತಾಯಿದ್ದಾನೆ, ನನ್ನನ್ನು ನೋಡ್ಕೊಳ್ತಾ ಇದ್ದಾನೆ ಅಂತ ಗಂಡ ನನಗೆ ಬೇಡ ಅಂತ ಬಿಟ್ಟು ಆಚೆ ಬರ್ತಾಳೆ. ಅದಕ್ಕೆ ಮಗನ ಸಪೋರ್ಟ್ ಆದ್ರೂ ಬೇಕು ಈ ಸಂದರ್ಭದಲ್ಲಿ, ಅಥವಾ ಮಗಳ ಸಪೋರ್ಟ್ ಆದ್ರೂ ಬಯಸ್ತಾಳೆ ಅವಳು. ಎರಡೂ ಇಲ್ದಿದ್ದಾಗ ಅವಳು ಆತ್ಮಹತ್ಯೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಡೈವರ್ಸಿಗೆ ಕೊಟ್ಟು ಏನು ಮಾಡೋಕ್ಕೆ ಜೀವನಕ್ಕೆ ಆಗೋವಂಥ ಪರಿಸ್ಥಿತಿ ಅದು. ಇದು ಗಂಡಸ್ರಿಗೂ ಆಗ್ಬೋದು, ಹೆಂಗಸ್ರಿಗೂ ಆಗ್ಬೋದು. ಮೊನ್ನೆ ಒಂದು ಯಲಹಂಕದೊಂದು ಇನ್ಸಿಡೆಂಟ್ ಹೇಳ್ತೇನೆ ನೋಡಿ, ಕೇಳಿ. ಆತ ಒಬ್ಬ ಖಾಸಗಿ ಕಂಪ್ನಿಯಲ್ಲಿ ನೌಕರ. ಆತನಿಗೆ 67 ವರ್ಷ, ಈಕೆಗೆ 55 ವರ್ಷ. ಈಕೆ ಸರ್ಕಾರಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರು. ಗಂಡ ರಿಟೈರ್ಡ್ ಆಗಿರ್ತಾನೆ, ಮನೇಲಿರ್ತಾನೆ. ಈಕೆಗೆ ಎಂಪ್ಲಾಯಿ, ಕೆಲಸಕ್ಕೆ ಹೋಗ್ತಾಳೆ ಬರ್ತಾಳೆ.
ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಆಗ್ತಾ ಇರುತ್ತೆ ಮನೆಯಲ್ಲಿ, ಇಬ್ಬರಿಗೂ ವೈಮನಸ್ಸು. ಬಾಗ್ಲೂರಲ್ಲಿ ಒಂದು ಸೈಟ್ ಇದೆ ಅವ್ರಿಗೆ. ಆವಾಗ ಮೊನ್ನೆ ಶುಕ್ರವಾರ ದಿನ ನಡೆದಿರೋಂಥ ಇನ್ಸಿಡೆಂಟ್ ಇದು. ಶುಕ್ರವಾರ ಇವತ್ತು ಹೋಗಿ ಪೂಜೆ ಮಾಡ್ಕೊಂಬಂದ್ಬಿಡೋಣ, ಮನೆ ಕಟ್ಟೋಣ ಅಂತ ಹೇಳ್ತಾನೆ ಗಂಡ. ಆಯಿತು ಹೋಗೋಣ ಅಂತ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗ್ತಾನೆ. ಸ್ಕೂಟ್ರಲ್ಲಿ ಕರ್ಕೊಂಡು ಹೋದರೆ ಒಂದು ದಾರಿ ಮೇಲೆ ಹೋಗ್ತಾ ಇರಬೇಕಾದ್ರೆ ಬೀಳಿಸ್ಬಿಡ್ತಾನೆ. ಬಿದ್ದ ತಕ್ಷಣ ಏನು ಮಾಡ್ತಾನೆ, ಕಲ್ಲಿಂದ ಚಚ್ಚಿಬಿಡ್ತಾನೆ ತಲೆನ. ಹೆಂಡತಿಗೆ ಹೌದು, ಚಚ್ತಾನೆ. ಚಚ್ಚಿಬಿಟ್ಟು ಜನ ಅಲ್ಲಿ ಅಷ್ಟೊತ್ತಿಗೆ ಯಾರೋ ಓಡಿ ಬರ್ತಾರೆ. ನೋಡಿ ಒಬ್ಬನು ಬುಲೆಟ್ನವ್ನು ಬಂದು ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಟ್ಟ, ಹಿಟ್ ಅಂಡ್ ರನ್ ಕೇಸು, ಕೆಳಗಡೆ ಬಿದ್ದಲು, ತಲೆಗೆ ಏಟು ಬಿತ್ತು ಅಂತ ಜನ ನಂಬ್ತಾರೆ. ಸುತ್ತಮುತ್ತ ಜನಗಳು ನಂಬಿಡ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ನ ವಯಸ್ಸೊಳೋದ್ರು ಬರ್ತಾರೆ. ವಯಸ್ಸೊಳೋದ್ರು ಸರಿಯಾಗಿ ನೋಡಿಬಿಟ್ಟು, ಇಲ್ಲ ಇದು ಏನೋ ಸ್ವಲ್ಪ ಡೌಟ್ ಹೊಡಿತಾ ಇದೆ, ಇದಕ್ಕೇನೋ ಚಚ್ದಂಗಿದೆ ನೋಡಿ ಅಂತ ಅವ್ರು ಯೋಚನೆ ಮಾಡ್ತಾರೆ. ಪೊಲೀಸ್ನವರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ನವ್ರು ಬರ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಅವನನ್ನು ಕೇಳ್ತಾರೆ, ಹೆಂಗೆ ಸತ್ಲು, ಇದು ಕೊಲೆ, ಇದು ಯಾರು ಬುಲೆಟ್ನವ್ರು ಹೊಡೆದ್ರೆ ಈ ಥರ ಆಗೋದಿಲ್ಲ ಅಂತ ಹೇಳಿದಾಗ ಕೊನೆಗೆ ಒಪ್ಕೊಳ್ತಾನೆ ಅವನು. ಏನು ಅಂತಂದರೆ, ನನಗೆ ಪೆನ್ಷನ್ ಇಲ್ಲ, ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಈಗ ರಿಟೈರ್ಡು, ಮನೇಲಿ ಕೂತಿದ್ದೀನಿ, ನನ್ನ ಹೆಂಡತಿ ಕೆಲಸಕ್ಕೆ ಹೋಗ್ತಾಳೆ, ಆದರೆ ನನಗೆ ಸರಿಯಾಗಿ ಊಟ ತಿಂಡಿ ತಂದು ಕೊಡಲ್ಲ, ನಾನು ದುಡ್ಡು ಕೇಳಿದರೆ ದುಡ್ಡು ಕೊಡೋದಿಲ್ಲ, ನನ್ನನ್ನು ತುಂಬ ಕೀಳಾಗಿ ನೋಡ್ತಾಳೆ, ಸುತ್ತಮುತ್ತ ನನ್ನ ಫ್ರೆಂಡ್ಸು ಆಮೇಲೆ ರಿಲೇಷನ್ ಅವ್ರ ಹತ್ರ ಎಲ್ಲ ನನಗೆ ಮರ್ಯಾದೆ ತೆಗಿತಾಳೆ, ಇವನು ಕೆಲಸಕ್ಕೆ ಬರೋದನು, ಸುಮ್ಮನೆ ಊಟಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಹೀಗೆ ಅಂತಾಳೆ. ನಾನೇನಾದರೂ ಜಗಳ ಮಾಡಿದರೆ ನೋಡು ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾಳೆ ನನಗೆ. ಅದಕ್ಕೆ ಅವಳು ಯಾಕೆ ಸಾಯಿಸಬೇಕು ಅಂತ ನಾನೇ ಸಾಯಿಸಿಬಿಟ್ಟೆ ಅಂತ. ಜನಕ್ಕೆ ತೋರಿಸೋದೇ ಬೇರೆ, ನಿಜವಾದದ್ದು ಒಳಗಡೆ ಅಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ಒಬ್ಬ ಹೊರಗಡೆ ಪ್ರಪಂಚದಲ್ಲಿ ಗಂಡ ಹೆಂಡತಿ ಥರ ಕಾಣ್ತಾರೆ, ಆದರೆ ಮನೆ ಒಳಗಡೆ ಇರುವಂತಹ ಸಾಂಸಾರಿಕ ಜೀವನದಲ್ಲಿ ಅವರಿಗೆ ಯಾವ ರೀತಿ ಅಭದ್ರತೆ ಕಾಡುತ್ತೆ, ಯಾವ ತುಮುಲದಲ್ಲಿರ್ತಾರೆ, ಯಾವ ಗೊಂದಲದಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ, ಯಾವ ಆತಂಕದಲ್ಲಿ, ಒಬ್ರಿಗೊಬ್ರು ನಂಬಿಕೆ ಇಲ್ಲದೆ ಅಂತಹ ಜೀವನ ಇಬ್ಬರು ನಡೆಸ್ತಾ ಇರ್ತಾರೆ. ನಿನ್ನ ಮೇಲೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅಂಥ ಪರಿಸ್ಥಿತಿನಲ್ಲಿ ಜೀವನವನ್ನು ನಡೆಸುವಂಥ ಎಷ್ಟೋ ಕುಟುಂಬಗಳಿವೆ.